ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ಏನಪ್ಪ ಅಂದರೆ AIIMS ಅಂದರೆ ಆಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಆ್ಯಂಡ್ ಸೈನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ವಿವಿಧ ಹುದ್ದೆಗಳು ಖಾಲಿ ಇವೆ. ಇದರಲ್ಲಿ ಇದೀಗ ಒಟ್ಟು 1300ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ದು ಅಪ್ಲೈ ಮಾಡುವಂಥವ್ರು ಈ ಕೂಡಲೇ ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದಾಗುತ್ತೆ. ಹಾಗೆ ನಮ್ಮ ಚಾನಲಲ್ಲಿ ಯಾರೆಲ್ಲ ಹೊಸ ವೀಡಿಯೋ ನೋಡ್ತಿದ್ದೀರೋ ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ, ನಮಗೆ ಪ್ಲೀಸ್ ಹೆಲ್ಪ್ ಆಗುತ್ತೆ. ಇನ್ನು ಈ ಒಂದು ಹುದ್ದೆಗೆ ಅಪ್ಲೈ ಮಾಡಲು ಆಲ್ರೆಡಿ ನವೆಂಬರ್ 14ನೇ ತಾರೀಕಿಂದ ಪ್ರಾರಂಭವಾಗಿದ್ದು ಡಿಸೆಂಬರ್ 7ನೇ ತಾರೀಕು ಅಪ್ಲೈ ಮಾಡಲು ಕೊನೆ ದಿನಾಂಕ ಆಗಿರುತ್ತೆ. ಹಾಗೆ ಯೂನಿವರ್ಸಿಟಿ ಸರ್ಟಿಫಿಕೇಟ್ ಆಲ್ರೆಡಿ ನೀವೇನೋ ಅದು ವರ್ಕ್ ಮಾಡ್ತಿದ್ರೆ ಅಂತ ಯೂನಿವರ್ಸಿಟಿ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡೋಕ್ಕೆ ನಿಮಗೆ ಡಿಸೆಂಬರ್ 6ನೇ ತಾರೀಕುವರೆಗೂ ಟೈಮ್ ಅನ್ನೋದು ಇರುತ್ತೆ. ಹಾಗೆ ನಿಮಗೆ ಎಕ್ಸಾಮ್ ಅಪಿಯರೆನ್ಸ್ನ ಬಂದು ನಿಮಗೆ ಡಿಸೆಂಬರ್ 8ನೇ ತಾರೀಕಿಂದ ಪ್ರಾರಂಭವಾಗುತ್ತೆ. ಇನ್ನು ಅಡ್ಮಿಟ್ ಕಾರ್ಡ್ ಅಂದರೆ ಆಲ್ ಟಿಕೆಟ್ನ ನಿಮಗೆ ಶೆಡ್ಯೂಲ್ ಪ್ರಕಾರ ಎಕ್ಸಾಮಿನೇಷನ್ನ ಬಿಡುಗಡೆ ಮಾಡ್ತಾರೆ. ಮತ್ತು ಇನ್ನು ಎಕ್ಸಾಮ್ ಬಂದು ನಿಮಗೆ ಡಿಸೆಂಬರ್ ಮಂತ್ನಲ್ಲಿ 22-24ನೇ ಡೇಟಲ್ಲಿ ನಿಮಗೆ ಎಕ್ಸಾಮ್ ಅನ್ನೋದು ಇರುತ್ತೆ. ಮತ್ತು ಜೊತೆಗೆ ನಿಮಗೆ ಸ್ಕಿಲ್ ಟೆಸ್ಟ್ ಕೂಡ ಇರುತ್ತೆ ಕೆಲವೊಂದು ಜಾಬ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ. ಹಾಗೆ ಈ ಒಂದು ನೋಟಿಫಿಕೇಷನ್ ಬಂದು ಒಟ್ಟು 131 ಲೆಟರ್ ಇದ್ದಿದ್ದು ನೋಟಿಫಿಕೇಷನ್ ಪೇಜ್ ಇದ್ದು 105 ಮೇನ್ ಪೇಜಸ್ ಇದ್ದಾವೆ. ಸೊ ಹಾಗಾಗಿ ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ, ಬಟ್ ಆದಷ್ಟು ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನು ಹಾಗೆ ಎಕ್ಸಾಮಿನೇಷನ್ ಒಟ್ಟು ನಿಮಗೆ 22-30 ಪ್ಲೇಸಸಲ್ಲಿ ಇದ್ದು ನಿಮಗೆ ಎಕ್ಸಾಮಿನೇಷನ್ ಸ್ಟೇಟ್ ವೈಸ್ ಹಾಗೆ ವೆಬ್ಸೈಟ್ ಕೂಡ ಸಪ್ರೇಟ್ ಇದ್ದಾವೆ. ಮತ್ತು ಅಡ್ರೆಸ್ ಕೂಡ ಇಲ್ಲೇ ಮೆನ್ಷನ್ ಮಾಡಿದರೆ ಕ್ಲಿಯರಾಗಿ ನೋಡ್ಕೊಳ್ಳಿ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನೋದು ಇರೋದಿಲ್ಲ, ನ್ಯೂ ದೆಹಲಿಯಲ್ಲಿ ಇರುತ್ತೆ ಎಕ್ಸಾಮಿನೇಷನ್ ಸೆಂಟರ್ ಅನ್ನೋದು. ಒಟ್ಟು ನಿಮಗೆ 26 ಪ್ಲೇಸಸಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನೋದಿವೆ ಸ್ಟೇಟ್ಸಲ್ಲಿ. ಹಾಗೆ ಅದಕ್ಕೆ ಸಪ್ರೇಟಾಗಿ ಕೂಡ ವೆಬ್ಸೈಟ್ ಇದ್ದಾವೆ. ಮತ್ತು ನಿಮ್ಮ ಆಲ್ ಟಿಕೆಟ್ ನಿಮಗೆ ಬಿಡುಗಡೆ ಮಾಡಿದ್ದಾದಮೇಲೆ ನೀವು ಡೌನ್ಲೋಡನ್ನು AIIMSexam.ac.in ಈ ಒಂದು ವೆಬ್ಸೈಟ್ನ ಮೂಲಕ ಡೌನ್ಲೋಡನ್ನು ಮಾಡ್ಕೋಬೇಕಾಗಿರುತ್ತೆ. ಹಾಗೆ ಈ ಒಂದು ಹುದ್ದೆಗೆ ಯಾವುದೇ ಕರೆಸ್ಪಾಂಡಿಂಗ್ ಮಾಡಿರುವಂಥ ಅಭ್ಯರ್ಥಿಗಳು ಆಯ್ಕೆ ಮಾಡ್ಕೊಳ್ಳೋದಿಲ್ಲ. ಇನ್ನು ಈ ಒಂದು ಹುದ್ದೆಗೆ ಮಿನಿಮಮ್ 18ರಿಂದ 40 ವರ್ಷದ ಒಳಗಡೆ ಇರುವಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು, ಪ್ಲಸ್ ಏಜ್ ರಿಲ್ಯಾಕ್ಸೇಷನ್ ಅಂತ ಕೂಡ ನೀಡ್ತಾ ಇದ್ದಾರೆ. SC/STಗೆ 5 ಇಯರ್ಸ್, OBCಗೆ 3 ಇಯರ್ಸ್, ಹಾಗೆ PWBD ಕ್ಯಾಟಗರಿಗೆ 10 ಇಯರ್ಸ್, ಮತ್ತು ಎಕ್ಸ್ ಸರ್ವಿಸ್ನ ಅಭ್ಯರ್ಥಿಗಳು ಕೂಡ ಏಜ್ ರಿಲ್ಯಾಕ್ಸೇಷನ್ ನೀಡ್ತಾಯಿದೆ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಅಭ್ಯರ್ಥಿಗಳಿಗೆ. ಹಾಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೆಲಸ ಮಾಡಿರುವಂಥ ಗ್ರೂಪ್ ಬಿ ಅಭ್ಯರ್ಥಿಗಳಿಗೆ 5 ಇಯರ್ಸ್ವರೆಗೂ ಇದೆ. ಮತ್ತು ಗ್ರೂಪ್ ಸಿ ಅಭ್ಯರ್ಥಿಗಳಿಗೆ ಬಂದು 40-45 ಇಯರ್ಸ್ವರೆಗೂ ಇದ್ದಾವೆ. ಮತ್ತು ಗ್ರೂಪ್ ಸಿಯಲ್ಲಿ ವರ್ಕ್ ಮಾಡಿರುವಂಥ ಜಮ್ಮು ಕಾಶ್ಮೀರ್ನಲ್ಲಿ ವರ್ಕ್ ಮಾಡಿರುವಂಥವ್ರಿಗೆ 5-10 ಇಯರ್ಸ್ವರೆಗೂ ಇದೆ. ಮತ್ತು ವುಮೆನ್ಗೂ ಕೂಡ 35-40 ಇಯರ್ಸ್ವರೆಗೂ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ನೀಡ್ತಾಯಿದ್ದಾರೆ. ಮತ್ತು PWBD ಕ್ಯಾಟಗರಿ ಕೂಡ 5-10 ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ಇದೆ. ಮತ್ತು ಆರ್ಮಡ್ ಫೋರ್ಸ್ನಲ್ಲಿ ಕೆಲಸ ಮಾಡಿರೋಂಥ ಸರ್ವಿಸ್ ಕ್ಲರ್ಕಾಗಿ ಕೆಲಸ ಮಾಡಿರೋಂಥವ್ರಿಗೆ 45-50 ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ನೀಡ್ತಾ ಇದ್ದಾರೆ. ಹಾಗೆ ಯಾರಿಗೆಲ್ಲ ಇದನ್ನು ಕ್ಲಿಯರಿಗೆ ಓದಬೇಕು ಅನ್ನೋ ಏನಾದರೂ ಇದ್ದರೆ ನೋಡಬೇಕಂತ ಅನ್ನೋದಿದ್ದರೆ, ಯಾರಿಗೆಲ್ಲ ಈ ಹುದ್ದೆ ನೋಟಿಫಿಕೇಷನ್ ನಿಮಗೆ ಬೇಕನ್ನಿಸಿರುತ್ತೋ ಅಂಥವ್ರು ಪ್ಲೀಸ್ ವಾಟ್ಸಪ್ಪಲ್ಲಿ ಅಥವಾ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿ, ನಾನು ನಿಮಗೆ ಈ ನೋಟಿಫಿಕೇಷನ್ ಕಳಿಸ್ಕೊಡ್ತೀನಿ. ಇನ್ನು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಫೀಸ್ ಕೂಡ ಪೇ ಮಾಡಬೇಕಾಗಿದ್ದು, ಜನರಲ್ ಆಗಿ OBCಗೆ 3,000 ರೂಪಾಯಿ ಇರುತ್ತೆ. ಮತ್ತು SC/ST ಮತ್ತು EWS ಕ್ಯಾಟಗರಿಗೆ 2,400 ರೂಪಾಯಿ ಇರುತ್ತೆ. ಮತ್ತು PWBD ಕ್ಯಾಟಗರಿಗೆ ಯಾವುದೇ ಎಕ್ಸಾಮಿನೇಷನ್ ಫೀಸ್ ಇರೋದಿಲ್ಲ, ಬಟ್ ಟೂ ಕಾಸ್ಟ್ಲಿ ಆಗಿರುತ್ತೆ ಎಕ್ಸಾಮಿನೇಷನ್ ಫೀಸ್ ಇದರಲ್ಲಿ. ಮತ್ತು ನೀವು ಈ ಒಂದು ಅಪ್ಲಿಕೇಶನ್ ಫೀಸ್ನ ನೀವು ಆನ್ಲೈನ್ ಮೂಲಕ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, UPI ಮೂಲಕ ಕೂಡ ನೀವು ಪೇಯನ್ನು ಮಾಡ್ಬೋದಾಗಿರುತ್ತೆ. ಹಾಗೆ ಒನ್ಸ್ ನೀವು ಅಪ್ಲಿಕೇಶನ್ ಫೀಸ್ನ ಪೇ ಮಾಡಿದಾದಮೇಲೆ ರಿಫಂಡಬಲ್ ಇರೋದಿಲ್ಲ. ಮತ್ತು ಬಟ್ SC/ST ಕ್ಯಾಟಗರಿಗೆ ಮಾತ್ರ ರಿಫಂಡಬಲ್ ಇರುತ್ತೆ. ಅದು ಯಾವಾಗಪ್ಪ ಅಂತಂದರೆ ನೀವು ಎಕ್ಸಾಮಿನೇಷನ್ ಮುಗಿಸಾದ್ಮೇಲೆ ಅದರ ಆಧಾರದ ಮೇಲೆ ನಿಮಗೆ ಎಕ್ಸಾಮಿನೇಷನ್ ಫೀಸ್ ಅನ್ನೋದು ರಿಫಂಡಬಲ್ ಮಾಡ್ತಾರೆ. ಇನ್ನು ನಿಮಗೆ ಇದರಲ್ಲಿ ಒಟ್ಟು 100 ಕ್ವಶನ್ಗೆ ಎಕ್ಸಾಮ್ ಇದ್ದು ಒಟ್ಟು ನಿಮಗೆ ಟೋಟಲಾಗಿ 400 ಮಾರ್ಕ್ಸ್ಗೆ ಈ ಪೇಪರ್ ಅನ್ನೋದು ಇರುತ್ತೆ. ಒಟ್ಟು ನಿಮಗೆ 90 ಮಿನಿಟ್ಸ್ ಅಂದರೆ ಜಸ್ಟ್ 1.5 ಅವರ್ಸ್ ಮಾತ್ರ ಇರುತ್ತೆ. 20 ಕ್ವಶನ್ಸ್ ಮತ್ತು MCQ ಇರುತ್ತೆ. ಜನರಲ್ ನಾಲೆಜ್ ಮತ್ತು ಆಪ್ಟಿಟ್ಯೂಡ್ ಮತ್ತು ನಾಲೆಜ್ ಮತ್ತು ಕಂಪ್ಯೂಟರ್ನ ಬಗ್ಗೆ MCQ 80 ಕ್ವಶನ್ಸ್ ಅನ್ನೋದು ಇರುತ್ತೆ. MCQ ಬೇಸ್ಡ್ ಕ್ವಶನ್ಸ್ ಆಗಿರುತ್ತೆ. ಪ್ರತಿಯೊಂದು ಕ್ವಶನ್ಸು ಕೂಡ ಈಚ್ ಕ್ವಶನ್ ಕೂಡ 4 ಮಾರ್ಕ್ಸ್ಗೆ ಇರುವಂಥ ಕ್ವಶನ್ಸ್ ಆಗಿರುತ್ತೆ. ಹಾಗೆ ಪ್ರತಿಯೊಂದು ರಾಂಗ್ ಆನ್ಸರ್ಗೂ ಕೂಡ 0.25 ಮಾರ್ಕ್ಸ್ ಅನ್ನೋದು ಕೂಡ ಡಿಟರ್ಮೈನ್ ಮಾಡ್ತಾರೆ. ದಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಂದು 40% ಇರುತ್ತೆ UR ಮತ್ತು EWSಗೆ. OBCಗೆ 35 ಇರುತ್ತೆ. SC/STಗೆ ಇನ್ನು 30 ಮಾರ್ಕ್ಸ್ಗೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಆಗಿರುತ್ತೆ ಈ ಎಕ್ಸಾಮಲ್ಲಿ.
ನೋಡಿ, ಇದೆಲ್ಲ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಯಾವ್ಯಾವ ಗ್ರೂಪಲ್ಲಿ ಎಷ್ಟು ಹುದ್ದೆ ಇದ್ದಾವೆ ಮತ್ತು ಯಾವ ಸಿಲೆಬಸ್ಗೆ ಸೇರಿದಂಥ ಕ್ವಶನ್ಸ್ ಇರುತ್ತೆ, MCQ ಕ್ವಶನ್ಸ್ ಅನ್ನೋದು ಇಲ್ಲಿ ಮೆನ್ಷನ್ ಮಾಡಿದರೆ. ಎಕ್ಸಾಮ್ ಬಂದು ನಿಮಗೆ ಇಂಗ್ಲೀಷಲ್ಲಿ ಮೇಜರ್ ಆಗಿರುತ್ತೆ, ಕೆಲವೊಂದು ಪೇಪರ್ ಮಾತ್ರ ಹಿಂದಿಯಲ್ಲೂ ಕೂಡ ಇರುತ್ತೆ. ಹಾಗೆ ಕೆಲವೊಂದು ಹುದ್ದೆಗಳಿಗೆ ಟೈಪಿಂಗ್ ಟೆಸ್ಟ್ ಕೂಡ ಇರುತ್ತೆ ಮತ್ತು ಸ್ಕಿಲ್ ಟೆಸ್ಟ್ ಕೂಡ ಇರುತ್ತೆ. ಸೊ ಇದರಲ್ಲಿ ತುಂಬ ಜಾಬ್ಸ್ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಇದನ್ನು ಹೇಳ್ತಾ ಹೋದರೆ ತುಂಬ ಲೆಂತ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೋಡ್ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಿ ಕ್ಲಿಯರಾಗಿ ನೋಡ್ಕೊಳ್ಳಿ, ಸ್ಲೋ ಮಾಡಿಕೊಂಡು. ಯಾರೆಲ್ಲ ಎಕ್ಸಾಮಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿರೋ ಅದು ಆಧಾರದ ಮೇಲೆ ನಿಮಗೆ ಮೆರಿಟ್ ಲಿಸ್ಟ್ನ ಪ್ರಿಪೇರ್ ಮಾಡ್ತಾರೆ. ಹಾಗೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಇರುತ್ತೆ. ನಿಮ್ಮದು ಫೋಟೋ ಮತ್ತು ಡೇಟ್ ಆಫ್ ಬರ್ತ್, SC/ST ಆಗಿದ್ದವರಂಥವ್ರು ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಡಿಸಬಿಲಿಟಿ ಇರೋಂಥವ್ರು ಡಿಸಬಿಲಿಟಿ ಸರ್ಟಿಫಿಕೇಟ್ ಮತ್ತು ಎಕ್ಸ್ಪೀರಿಯನ್ಸ್, ಹಾಗೆ ಗ್ರಾಜುಯೇಷನ್ ಸರ್ಟಿಫಿಕೇಟ್ ಮತ್ತು NOC ಇದನ್ನೆಲ್ಲ ನೀವು ಸಬ್ಮಿಟನ್ನು ಮಾಡಬೇಕಾಗುತ್ತೆ, ಅಂದರೆ ವೆರಿಫಿಕೇಷನ್ ಇರುತ್ತೆ. ಹಾಗೆ ಒಂದು ವೇಳೆ ನೀವು ಅಪ್ಲೈ ಮಾಡಬೇಕಾದ್ರೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಈ ಹುದ್ದೆಯ ಬಗ್ಗೆ ಇಲ್ಲಿ ಕಾಣಿಸ್ತಿರೋಂಥ ಟೋಲ್ ಫ್ರೀ ನಂಬರ್ಗೆ ಟೈಮಿಂಗ್ ಬಂದು 10 to 5 PM ಒಳಗಡೆ ಮಂಡೇ ಟು ಫ್ರೈಡೇ ಯಾವಾಗಾದರೂ ಕಾಲ್ ಮಾಡ್ಬೋದಿರುತ್ತೆ. ಬಟ್ ಸಾಟರ್ಡೆ ಟೈಮಲ್ಲಿ 10 to 1 PM ಒಳಗಡೆ ನೀವು ಯಾವಾಗಾದರೂ ಕಾಲ್ ಕೂಡ ಮಾಡ್ಬೋದಾಗಿರುತ್ತೆ. ಅಥವಾ ನೀವು ದೆಹಲಿಯಲ್ಲಿ ನಿಯರೆಸ್ಟ್ ಇರೋವಂಥರಾದರೆ ಈ ಬ್ರಾಂಚ್ಗೆ ಅಲ್ಲಿ ಕೂಡ ಹೋಗಿ ನೀವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಬೋದಾಗಿರುತ್ತೆ, ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ಕೊಬೋದಾಗಿರುತ್ತೆ. ಇನ್ನು ಯಾವ್ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಹುದ್ದೆ ಖಾಲಿದಾವೆ ಅಂತ ನೋಡೋದಾದ್ರೆ ಮತ್ತು ಕ್ವಾಲಿಫಿಕೇಷನ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಸಿಸ್ಟೆಂಟ್ ಡಯಟಿಷಿಯನ್ ಮತ್ತು ಡಯಟಿಷಿಯನ್ ವಾರ್ಡನ್ನ ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಹುದ್ದೆಗಳು ಖಾಲಿರುತ್ತೆ. ಇದಕ್ಕೆ ಒಂದು 35 years ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಆಗಿತ್ತು, ಪ್ಲಸ್ ಎಜುಕೇಷನ್ ಕೂಡ ನಡೀತಿದ್ದಾರೆ. ಈ ಹುದ್ದೆಗೆ MSc ಮತ್ತು 2 years ಎಕ್ಸ್ಪೀರಿಯನ್ಸ್ ಕೇಳ್ತಿದ್ದಾರೆ. ಇದೆಲ್ಲ ಆಲ್ಮೋಸ್ಟ್ ಸೇಮ್ ಕ್ವಾಲಿಫಿಕೇಷನ್ ಬೇಕಾಗಿರುವಂಥದ್ದಾಗಿರುತ್ತೆ. ಮತ್ತು ವಾರ್ಡನ್ಗೆ ಮಾತ್ರ ಡಿಗ್ರಿ ಮತ್ತು ಡಿಪ್ಲೊಮಾ ಇನ್ ಹೋಮ್ ಸೈನ್ಸ್ ಮಾಡಿರೋವಂಥವ್ರು ಮತ್ತು 2 years ಎಕ್ಸ್ಪೀರಿಯನ್ಸ್ ಇರೋವಂಥವ್ರು ಅಪ್ಲೈ ಮಾಡಬೇಕಾಗುತ್ತೆ. ಇನ್ನು ಎರಡನೇದಾಗಿ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟರ್ ಆಫೀಸ್ ಮತ್ತು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್, ಜೂನಿಯರ್ ಅಡ್ಮಿನಿಸ್ಟ್ರೇಷನ್ ಆಫೀಸ್ ಮತ್ತು ಆಫೀಸ್ ಸೂಪರ್ಡೆಂಟ್ನ ವೇಕೆನ್ಸೀಸ್ ಖಾಲಿದ್ದು. ಈ ಹುದ್ದೆಗೆ ಮ್ಯಾಕ್ಸಿಮಮ್ 30 years ಏಜ್ ಲಿಮಿಟ್ ಆಗಿದ್ದು, ಈ ಹುದ್ದೆಗೆ ಮಿನಿಮಮ್ 3 years ಬ್ಯಾಚುಲರ್ ಡಿಗ್ರಿ ಮಾಡಿರೋವಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು, ಪ್ಲಸ್ ವರ್ಕಿಂಗ್ ನಾಲೆಜ್ ಬಂದು ನಿಮಗೆ MS ಮತ್ತು ಪವರ್ ಪಾಯಿಂಟ್ನಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕಾಗಿರುತ್ತೆ. ಇನ್ನು ಎರಡನೇದಾಗಿ ಜೂನಿಯರ್ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್, ಹಾಗೆ ಲೋಯರ್ ಡಿವಿಷನ್ ಕ್ಲರ್ಕ್, ಸೀನಿಯರ್ ಅಡ್ಮಿನಿಸ್ಟ್ರೇಷನ್ ಅಸಿಸ್ಟೆಂಟ್, ಅಪ್ಪರ್ ಡಿವಿಷನ್ ಕ್ಲರ್ಕ್. ಈ ಹುದ್ದೆಗೆ ಬಂದು ಮಿನಿಮಮ್ 18 ಇಂದ 30 ವರ್ಷ ಏಜ್ ಲಿಮಿಟ್ ಆಗಿದ್ದು, 12th ಪಾಸ್ ಆಗಿರೋ ಸಾಕು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿದ್ದು. ಹಾಗೆ ಸ್ಕಿಲ್ ಟೆಸ್ಟ್ ಆನ್ ಕಂಪ್ಯೂಟರ್ ಟೈಪಿಂಗ್ ಸ್ಪೀಡಲ್ಲಿ ಇರುತ್ತೆ. 35 words ಇನ್ನು ಇಂಗ್ಲೀಷಲ್ಲಿ ಮತ್ತು ಹಿಂದಿಯಲ್ಲಿ 30 words ಆಗಿರುತ್ತೆ ಪರ್ 1 minute. ಇದರಲ್ಲಿ ಒಟ್ಟು ನಿಮಗೆ 52 ಡಿಪಾರ್ಟ್ಮೆಂಟ್ನಲ್ಲಿ ವೇಕೆನ್ಸೀಸ್ ಖಾಲಿ ಇರುತ್ತೆ. ಅದರಲ್ಲಿ ನಿಮಗೆ ಒಂದೊಂದು ಡಿಪಾರ್ಟ್ಮೆಂಟಲ್ಲಿ ಇಷ್ಟಿಷ್ಟು ವೇಕೆನ್ಸಿಗಳು ಅನ್ನೋದು ಖಾಲಿ ಇರುತ್ತೆ. ಸೊ ಹಾಗಾಗಿ ನಿಮಗೆ ಮೇನ್ ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಹುದ್ದೆ ಮತ್ತು ಏನು ಕ್ವಾಲಿಫಿಕೇಷನ್ ಅಂತ ಹೇಳ್ತಾ ಹೋಗ್ತೀನಿ. ಇನ್ನು ಜೂನಿಯರ್ ಇಂಜಿನಿಯರಿಂಗ್ಗೆ ಈ ಒಂದು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದು 30 ಆಗಿರುತ್ತೆ. ಮತ್ತು ಗ್ರ್ಯಾಜುಯೇಷನ್ ಇನ್ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿರೋಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು, ಮತ್ತು 2 years ಎಕ್ಸ್ಪೀರಿಯನ್ಸ್ ಕೇಳ್ತಿದ್ದಾರೆ. ಇನ್ನು ಜೂನಿಯರ್ ಇಂಜಿನಿಯರಿಂಗ್ನ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಹುದ್ದೆಗಳು ಖಾಲಿ ಇದೆ. ಈ ಹುದ್ದೆಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿರೋಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು, ಈ ಹುದ್ದೆಗೆ ಕೂಡ 2 years ಎಕ್ಸ್ಪೀರಿಯನ್ಸನ್ನು ಕೇಳ್ತಿದ್ದಾರೆ. ಇನ್ನು ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಮತ್ತು ಜೂನಿಯರ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ನಲ್ಲಿ ಈ ಹುದ್ದೆಗೆ ಕೂಡ ಮ್ಯಾಕ್ಸಿಮಮ್ 35 to 30 years ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಆಗಿದ್ದು, ಈ ಹುದ್ದೆಗೆ ಗ್ರ್ಯಾಜುಯೇಷನ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿರೋಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು, 5 years ಎಕ್ಸ್ಪೀರಿಯನ್ಸ್ ಕೇಳ್ತಿದ್ದಾರೆ. ಹಾಗೆ ಕೆಲವೊಂದಿಗೆ 2 years ಕೂಡ ಎಕ್ಸ್ಪೀರಿಯನ್ಸನ್ನು ಕೇಳ್ತಿದ್ದಾರೆ. ಮತ್ತು ಜೂನಿಯರ್ ಮೆಕ್ಯಾನಿಕಲ್ನ BE BTech ಮಾಡಿರೋವಂಥವ್ರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಜೂನಿಯರ್ ಆಡಿಷನ್ನ ಸ್ಪೀಚ್ ಥೆರಪಿಸ್ಟ್ ಟೆಕ್ನಿಷಿಯನ್ ಅಸಿಸ್ಟೆಂಟ್ಗೆ ಈ ಹುದ್ದೆಗೆ ಖಾಲಿದ್ದು 21 to 30 years ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಆಗಿದ್ದು, BSc ಮಾಡಿರೋಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಎಲೆಕ್ಟ್ರಿಷಿಯನ್, ವೈರ್ಮ್ಯಾನ್, ಲೈನ್ಮ್ಯಾನ್ ಈ ಹುದ್ದೆಗೆ ಮ್ಯಾಕ್ಸಿಮಮ್ 35 years ಏಜ್ ಲಿಮಿಟ್ ಆಗಿದ್ದು, 10th ಮುಗಿಸಿರೋ ಸಾಕು ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ 10th 12th ಹಾಗೆ ITI ಮುಗಿಸಿರೋಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ 5 years ಎಕ್ಸ್ಪೀರಿಯನ್ಸನ್ನು ಕೇಳ್ತಿದ್ದಾರೆ. ಮೊನಿಫ್ಲಡ್ ಟೆಕ್ನಿಷಿಯನ್ನ ಗ್ಯಾಸ್ ಟವರ್ನ ಡಿಪಾರ್ಟ್ಮೆಂಟಲ್ಲಿ ಹುದ್ದೆಗಳು ಖಾಲಿದ್ದು, 30 to 40 years ಹಾಗೆ 18 to 30 years ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಆಗಿದ್ದು, ಗ್ರ್ಯಾಜುಯೇಟ್ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿತ್ 5 years ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಕೇಳ್ತಿದ್ದಾರೆ. ಅಥವಾ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ 7 years ಎಕ್ಸ್ಪೀರಿಯನ್ಸ್ ಕೇಳ್ತಿದ್ದಾರೆ. ನಾನು ನಿಮಗೆ ಆದಷ್ಟು ಯಾವ ಡಿಪಾರ್ಟ್ಮೆಂಟ್ನಲ್ಲಿ ವೇಕೆನ್ಸಿ ಖಾಲಿ ಇದ್ದಾವೆ ಅಂತ ಹೇಳ್ತಾ ಹೋಗ್ತೀನಿ. ಅಥವಾ ನಿಮಗೆ
ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ವೇಕೆನ್ಸಿ ಖಾಲಿದಾವೆ ಅಂತ ನಿಮಗೆ ಮುಂದೆ ಹೇಳ್ತೀನಿ. ಬಟ್ ಕ್ವಾಲಿಫಿಕೇಷನ್ ಇರಲಿಲ್ಲ, ನೀವೇ ವಿಡಿಯೋನ ಪಾಸ್ ಮಾಡಿ ನೋಡ್ಕೋಬೇಕಾಗುತ್ತೆ, ಅಥವಾ ಹೇಳ್ತಾ ಹೋದರೆ ತುಂಬ ಲೆಂತ್ ಆಗುತ್ತೆ. ಫಾರಮ್ ಇನ್ಸ್ಟಿಟ್ಯೂಟ್ನ ಗ್ರೇಡ್ 2ನ ಡಿಪ್ಲೊಮೊ ಮಾಡಿರೋ ವೇಕೆನ್ಸಿಗಳಾಗಿರುತ್ತೆ. ನಾನು ನಿಮಗೆ ಡಿಪಾರ್ಟ್ಮೆಂಟ್ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಜುಕೇಷನ್ ಮಾತ್ರ ಹೇಳ್ಕೊಂಡು ಹೋಗ್ತೀನಿ. ಸೊ ಆವಾಗ ವೀಡಿಯೋ ಸ್ವಲ್ಪ ಶಾರ್ಟ್ ಆಗಿರುತ್ತೆ ಮತ್ತು ನಿಮಗೆ ಸ್ವಲ್ಪ ಬೇಗ ಅರ್ಥ ಆಗುತ್ತೆ, ಇಲ್ಲಾಂದರೆ ತುಂಬ ಲೆಂತ್ ಆಗಿಬಿಡುತ್ತೆ. ಕ್ಯಾಶಿಯರ್ ಜೂನಿಯರ್ ಅಕೌಂಟೆಂಟ್ನ ಈ ಹುದ್ದೆಗೆ ಒಂದು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಿರೋಂಥವ್ರು ಮತ್ತು 2 years ಎಕ್ಸ್ಪೀರಿಯನ್ಸ್ ಕೇಳ್ತಿದ್ದಾರೆ. ಅಸಿಸ್ಟೆಂಟ್ ಸ್ಟೋರ್ ಆಫೀಸರ್ ಈ ಒಂದು ಹುದ್ದೆಗೆ ಬಂದು ನೀವು ಪೋಸ್ಟ್ ಗ್ರ್ಯಾಜುಯೇಷನ್ ಅಥವಾ ಡಿಗ್ರಿ ಮಾಡಿರೋಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು, ನಿಮಗೆ 3 years ಎಕ್ಸ್ಪೀರಿಯನ್ಸ್ ಕೇಳ್ತಿದ್ದಾರೆ. CSST ಟೆಕ್ನಿಷಿಯನ್ನ ಈ ಒಂದು ಹುದ್ದೆಗೆ MSc ಹಾಗೆ 3 years ಎಕ್ಸ್ಪೀರಿಯನ್ಸ್ ಕೇಳ್ತಿರೋದೆ, ಅಥವಾ ಸ್ಟಾಫ್ ನರ್ಸ್ ಆಗಿ ಕೂಡ ಕೆಲಸ ಮಾಡಿದರೆ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಮೊನಿಟರಿ ಅಟೆಂಡೆಂಟ್, ಹಾಸ್ಪಿಟಲ್ ಅಟೆಂಡೆಂಟ್ ಈ ಒಂದು ಹುದ್ದೆಗೆ ಬಂದು 12th ಮುಗಿಸಿದ್ರೆ ಸಾಕು, ಹಾಗೆ 10th ಮಾಡಿದರೂ ಸಾಕು ಅಪ್ಲೈ ಮಾಡ್ಬೋದಾಗಿದ್ದು. 12th ಮುಗಿಸಿದ್ರೆ ನಿಮಗೆ 1 year ಎಕ್ಸ್ಪೀರಿಯನ್ಸ್, 10th ಮುಗಿಸಿದ್ರೆ ನಿಮಗೆ 3 years ಎಕ್ಸ್ಪೀರಿಯನ್ಸ್ ಕೇಳ್ತಿದ್ದಾರೆ. ಇನ್ನು ಲ್ಯಾಬ್ ಅಟೆಂಡೆಂಟ್ ಗ್ರೇಡ್ 2 ಈ ಹುದ್ದೆಗೆ ಕೂಡ 12th ಮುಗಿಸಿದ್ರೆ ಸಾಕು ಅಪ್ಲೈ ಮಾಡ್ಬೋದಾಗಿದ್ದು, ಹಾಗೆ 2 years ರೆಗ್ಯುಲರ್ ಡಿಪ್ಲೊಮೊ ಮೆಕ್ಯಾನಿಕಲ್ ಲ್ಯಾಬ್ರೇಟರಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಿರೋಂಥವ್ರಾಗಿರಬೇಕಾಗುತ್ತೆ. ಲೈಬ್ರರಿ ಇನ್ಫಾರ್ಮೇಷನ್ ಅಸಿಸ್ಟೆಂಟ್ನ ಈ ಒಂದು ಹುದ್ದೆಗಳಿಗೆ ಬಂದು ಬ್ಯಾಚುಲರ್ ಡಿಗ್ರಿ ಇನ್ ಲೈಬ್ರರಿಯನ್ ಸೈನ್ಸ್ ಮಾಡಿರೋಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ, ಮತ್ತು MSc ಡಿಗ್ರಿ ಮಾಡಿರೋಂಥವ್ರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಈ ಒಂದು ಎಲ್ಲ ಹುದ್ದೆಗೂ ಕೂಡ ಸ್ವಲ್ಪ ಆದಷ್ಟು ಫ್ರೆಷರ್ ಅಲ್ಲದೆ 1 to 3 years ಅಥವಾ 5 yearsವರೆಗೂ ಎಕ್ಸ್ಪೀರಿಯನ್ಸ್ ಅಂತೂ ನಿಮಗೆ ಫ್ರೀಕ್ವೆಂಟಾಗಿ ನೋಡೋದಕ್ಕೆ ಸಿಗುತ್ತೆ. ಆಲ್ಮೋಸ್ಟ್ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇರೋದನ್ನ ತೊಗೊತಿರೋದು. ಫ್ರೆಷರ್ಸ್ ಇರೋದಂದರೆ ರೇರು, ನಿಮಗೆ 95% ಎಕ್ಸ್ಪೀರಿಯನ್ಸ್ ಇರೋಂಥವ್ರೆ ತೊಗೊತಿದ್ದಾರೆ. ಮೆಡಿಕಲ್ ರೆಕಾರ್ಡ್ ಆಫೀಸರ್ ಈ ಒಂದು ಹುದ್ದೆಗೆ MSc ಅಥವಾ 12th ಮುಗಿಸಿರೋಂಥವ್ರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. MSc BSc ಸ್ಕೇಲ್ ಸ್ಟೋನು ಹಿಂದಿ ಮತ್ತು ಪ್ರೊಫೆಷ್ನಲ್ ಅಸಿಸ್ಟೆಂಟ್ ಈ ಒಂದು ಹುದ್ದೆಗೆ ಬಂದು 12th ಕ್ಲಾಸ್ ಮತ್ತು ಮುಗಿಸಿರೋಂಥವ್ರು ಅಪ್ಲೈ ಮಾಡ್ಬೋದು. ಸ್ಕಿಲ್ ಟೆಸ್ಟ್ ಇರುತ್ತೆ, ನಾರ್ಮಲ್ ಆಗಿ ಇರೋಲ್ಲ ಅಂದರೆ ನಿಮಗೆ ಟೈಪಿಂಗ್ ಟೆಸ್ಟ್ ಇರುತ್ತೆ. ಇನ್ನು ಮೆಡಿಕಲ್ ಸೋಷಿಯಲ್ ವರ್ಕರ್ ಈ ಒಂದು ಡಿಪಾರ್ಟ್ಮೆಂಟ್ನಲ್ಲಿ MA ಮಾಡಿರೋಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು, MA MSW ಹಾಗೆ ಮೆಡಿಕಲ್ ಸೋಷಿಯಲ್ ವರ್ಕ್ ಮಾಡಿರೋಂಥವ್ರು ಕೂಡ ಅಪ್ಲೈ ಮಾಡ್ಬೋದಾಗಿದ್ದು. 5 years ಎಕ್ಸ್ಪೀರಿಯನ್ಸ್ ಕೇಳ್ತಿದ್ದಾರೆ. ಟೆಕ್ನಿಕಲ್ ಆಫೀಸರ್ನ ಡಿಪಾರ್ಟ್ಮೆಂಟಲ್ಲಿ ಹುದ್ದೆಗಳು ಖಾಲಿದ್ದು, ಈ ಹುದ್ದೆಗೆ ಡಿಗ್ರಿ ಇನ್ ಆಟೋಮೆಟ್ರಿ ಮಾಡಿರೋಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು. 1 year ಎಕ್ಸ್ಪೀರಿಯನ್ಸ್ ಕೇಳ್ತಿದ್ದಾರೆ, ಅಥವಾ ಡಿಪ್ಲೊಮೊ ಮಾಡಿರೋಂಥವ್ರು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಟೆಕ್ನಿಷಿಯನ್ ರೇಡಿಯೋಗ್ರಾಫಿಕ್ನಲ್ಲಿ ಹುದ್ದೆಗಳು ಖಾಲಿದ್ದು, ಈ ಹುದ್ದೆಗೆ BSc ಮಾಡಿರೋಂಥವ್ರು ಅಪ್ಲೈ ಮಾಡ್ಬೋದಾಗಿದೆ. ಹಾಗೆ ಎಕ್ಸ್ಪೀರಿಯನ್ಸ್ ಕೂಡ ಹೇಳ್ತಿದ್ದಾರೆ, ಒಂದು ವೇಳೆ ನೀವು ಡಿಪ್ಲೊಮೊ ಮಾಡಿರೋಂಥವ್ರಾದರೆ. ಅಸಿಸ್ಟೆಂಟ್ ಸೆಕ್ಯೂರಿಟಿ ಆಫೀಸರ್ನ ಈ ಒಂದು ಹುದ್ದೆಗೆ ಗ್ರ್ಯಾಜುಯೇಷನ್ ಮಾಡಿರೋಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ಫಿಸಿಕಲ್ ಫಿಟ್ನೆಸ್ ಕೂಡ ಚೆಕ್ ಮಾಡ್ತಾರೆ, ಮತ್ತು ಫಿಸಿಕಲಿ ಫಿಟ್ ಆಗಿರೋದು ಕೂಡ ಚೆಕ್ ಮಾಡ್ತಾರೆ. ಫಿಸಿಯೋಥೆರಪಿಸ್ಟ್ಗೆ ಈ ಒಂದು ಡಿಪಾರ್ಟ್ಮೆಂಟಲ್ಲಿ BPT BTH PPTH ಮಾಡಿರೋಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಡ್ರೈವರ್ ಆರ್ಡಿನರಿ ಗ್ರೇಡ್ನ ಈ ಒಂದು ಹುದ್ದೆಗೆ 10th ಮುಗಿಸಿದ್ರೆ ಸಾಕು, ಮತ್ತು ನಿಮಗೆ ಲೈಟ್ ವೇಟ್ ಮತ್ತು ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗುತ್ತೆ, ಪ್ಲಸ್ ನಿಮಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಜೂನಿಯರ್ ವಾರ್ಡನ ಹೌಸ್ ಕೀಪರ್ನ ವೇಕೆನ್ಸೀಸ್ ಈ ಒಂದು ಹುದ್ದೆಗೆ ಕೂಡ ಗ್ರ್ಯಾಜುಯೇಷನ್ ಮುಗಿಸಿರೋಂಥವ್ರು ಅಪ್ಲೈನ ಮಾಡ್ಬೋದಾಗಿರುತ್ತೆ, ಅಥವಾ ಡಿಪ್ಲೊಮೊ ಮುಗಿಸಿರೋಂಥವ್ರು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಸೀನಿಯರ್ ನರ್ಸ್ ಆಫೀಸರ್ನ ಮೆಟ್ರಿಕ್ಯುಲೇಷನ್ ಅಂದರೆ 10th ಮುಗಿಸಿದ್ರೆ ಸಾಕು, ಈ ಒಂದು ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸ್ಟೇಷನರಿ ಇನ್ಸ್ಪೆಕ್ಟರ್ ಈ ಒಂದು ಹುದ್ದೆಗೆ 12th ಮುಗಿಸಿದ್ರೆ ಸಾಕು, ಅಪ್ಲೈನ ಮಾಡ್ಬೋದಾಗಿರುತ್ತೆ. ಆಕ್ಯುಪೇಷನಲ್ ಥೆರಪಿಸ್ಟ್ ಈ ಒಂದು ಹುದ್ದೆಗೆ 12th ಮುಗಿಸಿರೋಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ಗ್ರ್ಯಾಜುಯೇಷನ್ ಡಿಗ್ರಿ ಆಕ್ಯುಪೇಷನಲ್ ಥೆರಪಿಸ್ಟ್ನ ಕ್ವಾಲಿಫಿಕೇಷನ್ ಮಾಡಬೇಕಾಗುತ್ತೆ. ಇನ್ನು ಜೂನಿಯರ್ ಹಿಂದಿ ಟ್ರಾನ್ಸ್ಲೇಟರ್ಗೆ ಮಾಸ್ಟರ್ ಡಿಗ್ರಿ ಮುಗಿಸಿರೋಂಥವ್ರು ಅಪ್ಲೈ ಮಾಡಬೇಕಾಗುತ್ತೆ. ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್ನ ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಗ್ರ್ಯಾಜುಯೇಷನ್ ಅಥವಾ ನರ್ಸಿಂಗ್ ಮಾಡಿರೋಂಥವ್ರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಪ್ರೋಗ್ರಾಮರ್ನ BE BTech ಮುಗಿಸಿರೋಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಟ್ರೈಲರ್ ಗ್ರೇಡ್ 3 ವೇಕೆನ್ಸಿ ಈ ಒಂದು ಹುದ್ದೆಗೆ 10th ಮಾಡಿದರೆ ಸಾಕು, ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಎಲೆಕ್ಟ್ರೋಕಾರ್ಡಿಗ್ರಾಫ್ನ ಇದರಲ್ಲಿ ಬಂದು ಈ 12th ಮುಗಿಸಿದ್ರೆ ಸಾಕು, ಅಪ್ಲೈ ಮಾಡ್ಬೋದಾಗಿರುತ್ತೆ. ಮೆಡಿಕಲ್ ಫೋಟೋಗ್ರಾಫರ್ನ ಈ ಒಂದು ಹುದ್ದೆಗೆ 12th ಹಾಗೆ ಡಿಪ್ಲೊಮೊ ಮಾಡಿರೋಂಥವ್ರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಲಾಂಡ್ರಿ ಮೆಕ್ಯಾನಿಕ್ಸ್ನ ಈ ಒಂದು ಡಿಪ್ಲೊಮೊ ಮಾಡಿರಬೇಕಾಗಿರುತ್ತೆ. PCA ಅಡ್ಮಿನಿಸ್ಟ್ರೇಟರ್ BE BTech
MCA, ಅಸಿಸ್ಟೆಂಟ್ ರಿಸರ್ಚ್ ಆಫೀಸರ್ MSc, ಜೂನಿಯರ್ ಇಂಜಿನಿಯರಿಂಗ್ BE BTech. ಇಷ್ಟಾಗಿರುತ್ತೆ ಒಟ್ಟು ಡಿಪಾರ್ಟ್ಮೆಂಟ್ಗಳು ನಿಮಗೆ. ಇನ್ನು ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಕಲಿದೆ ಅಂತ ಹೇಳಿದ್ದಾವೆ. ಬಟ್ ಇದನ್ನು ಹೇಳಿದ್ರೆ ನಿಮಗೆ ತುಂಬ ಲೆಂತ್ ಆಗುತ್ತೆ, ಬಟ್ ಅದು ಹೇಳಬೇಕಾಗುತ್ತೆ. ಅಸಿಸ್ಟೆಂಟ್ ಟೆಕ್ನಿಷಿಯನ್ನ ದೆಹಲಿಯಲ್ಲಿ ಒಟ್ಟು 7 ವೇಕೆನ್ಸೀಸ್, ರಾಜ್ಕೋಟ್ನಲ್ಲಿ 2 ವೇಕೆನ್ಸೀಸ್, ಮತ್ತು ಆರ್ಮಡ್ ಫೋರ್ಸ್ನಲ್ಲಿ 1 ವೇಕೆನ್ಸಿ, ರೆಬೆಲೇರ್ನಲ್ಲಿ 4 ವೇಕೆನ್ಸಿ, ರಾಯ್ಪುರ್ನಲ್ಲಿ 4, ರಿಷಿಕೇಶ್ನಲ್ಲಿ 1, ಮತ್ತು ಸೆಂಟರ್ ನಾಜಾಗ್ರಾಫ್ನಲ್ಲಿ 1, ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟರ್ ಆಫೀಸರ್ ಈ ಒಂದು ಇದರಲ್ಲಿ ಹೈದರಾಬಾದ್ನಲ್ಲಿ 2, ನ್ಯೂ ದೆಹಲಿಯಲ್ಲಿ 2, ಮತ್ತು ಅಹಮದಾಬಾದ್ನಲ್ಲಿ 2, ದೆಹಲಿಯಲ್ಲಿ 2, ಮುಂಬೈನಲ್ಲಿ 3, ಪುಣೆಯಲ್ಲಿ 2, ದಿಬ್ರುಗಢ್ನಲ್ಲಿ 1, ಭೋಪಾಲ್ನಲ್ಲಿ 1, ರಿಬೇಲಿಯಲ್ಲಿ 1, ರಿಬಿಲ್ ನಗರ್ನಲ್ಲಿ 1, ಬಟಿಂಡಾನಲ್ಲಿ 1, ಭುವನೇಶ್ವರ್ನಲ್ಲಿ 1, ಭೋಪಾಲ್ನಲ್ಲಿ 6, ಜೋಧ್ಪುರ್ನಲ್ಲಿ 6, ಕೆನ್ಯಾನಲ್ಲಿ 2, ರೆಬೇರ್ನಲ್ಲಿ 4, ನ್ಯಾಷನಲ್ ಇನ್ಸ್ಟಿಟ್ಯೂಟ್ನಲ್ಲಿ ಇಂಡಿಯಾದಲ್ಲಿ 6, ಜೂನಿಯರ್ ಅಡ್ಮಿನಿಸ್ಟ್ರೇಟರ್ ಅಸಿಸ್ಟೆಂಟ್ ಲೋಯರ್ ಡಿವಿಷನಲ್ಲಿ ಭೋಪಾಲ್ 8, ಭುವನೇಶ್ವರ್ 1, ಕಲ್ಯಾಣಿಯಲ್ಲಿ 2, ನ್ಯೂ ದೆಹಲಿ 52. ಬತಿಂಡಾದಲ್ಲಿ 1, ಜೂನಿಯರ್ ಇಂಜಿನಿಯರಿಂಗ್ನ 3 ವೇಕೆನ್ಸಿ. ನಾನು ನಿಮಗೆ ಯಾವ್ಯಾವ ಪ್ಲೇಸ್ನಲ್ಲಿ ಎಷ್ಟು ವೇಕೆನ್ಸಿ ಕಲಿದೆ ಅನ್ನೋ ಹೇಳೋದಕ್ಕಿಂತ ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಎಷ್ಟು ವೇಕೆನ್ಸಿ ಇರೋದು ಅಂತ ಅಂದಾಜು ಮಾಡಿ ಹೇಳ್ತೀನಿ ನಿಮಗೆ. ಸೊ ಇಷ್ಟಿಷ್ಟು ವೇಕೆನ್ಸಿ ಕಲಿದೆ ಅಂತ ನಿಮಗೆ ಡಿಪಾರ್ಟ್ಮೆಂಟಲ್ಲಿ ಗೊತ್ತಾಗುತ್ತೆ. ಒಂದೊಂದು ವೇಕೆನ್ಸಿ ಹೇಳ್ತಾ ಹೋದರೆ ತುಂಬ ಲೆಂತ್ ಆಗ್ಬಿಡುತ್ತೆ. ಜೂನಿಯರ್ ಇಂಜಿನಿಯರಿಂಗಲ್ಲಿ ಒಂದು 8 ಇದ್ದಾವೆ. ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ ಒಟ್ಟು ನಿಮಗೆ 7 ವೇಕೆನ್ಸಿ ಕಲಿದ್ದಾವೆ. ಜೂನಿಯರ್ ಅಡಿಯೇಷನ್ನಲ್ಲಿ ಒಟ್ಟು ನಿಮಗೆ 5, ಎಲೆಕ್ಟ್ರಿಕಲ್ ವೇರ್ಮೆನ್ನಲ್ಲಿ ಒಟ್ಟು ನಿಮಗೆ ಒಂದು 6 ಇದ್ದಾವೆ. ಮೆನಿ ಫ್ಲೋರ್ ಟೆಕ್ನಿಷಿಯನ್ ಈ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಒಟ್ಟು ಒಂದು 8 ಇದ್ದಾವೆ. ಅಸಿಸ್ಟೆಂಟ್ ಲೈಬ್ರೇಟರಿ ಸೂಪರ್ವೈಸರ್ನಲ್ಲಿ 5, ಟೆಕ್ನಿಷಿಯನ್ ಆನ್ OT ಡಿಪಾರ್ಟ್ಮೆಂಟ್ನಲ್ಲಿ 31 ವೇಕೆನ್ಸೀಸ್. 31 ವೇಕೆನ್ಸೀಸ್ ಇದಲ್ಲ, ಇನ್ನೂ ಜಾಸ್ತಿ ಇದೆ. ಒಂದು 150 to 160 ವೇಕೆನ್ಸೀಸ್ ಕಲಿದ್ದಾವೆ. ಪ್ಯಾರಾಮೆಡಿಸಿನ್ ಡಿಪಾರ್ಟ್ಮೆಂಟಲ್ಲಿ ಒಟ್ಟು ನಿಮಗೆ ಒಂದು 20 to 30 ವೇಕೆನ್ಸೀಸ್ ಕಲಿದ್ದಾವೆ. ಕ್ಯಾಶಿಯರ್ ಡಿಪಾರ್ಟ್ಮೆಂಟ್ನಲ್ಲಿ ಒಟ್ಟು ನಿಮಗೆ ಒಂದು 15 ವೇಕೆನ್ಸೀಸ್ ಕಲಿದ್ದಾವೆ. ಅಸಿಸ್ಟೆಂಟ್ ಸ್ಟೋರ್ ಆಫೀಸರ್ನಲ್ಲಿ ನಿಮಗೆ ಒಟ್ಟು ನಿಮಗೆ ಒಂದು 50 ವೇಕೆನ್ಸಿ ಕಲಿದ್ದಾವೆ. CCH ಟೆಕ್ನಿಷಿಯನಲ್ಲಿ 7 ವೇಕೆನ್ಸೀಸ್. ಮೆಂಟೇಟರಿ ಅಟೆಂಡೆಂಟ್ ಹಾಸ್ಪಿಟಲ್ ಅಟೆಂಡೆಂಟ್ ಗ್ರೇಡ್ 3 ವೇಕೆನ್ಸಿ, ಇದರಲ್ಲಿ ಬಂದು ನಿಮಗೆ ಒಂದು 50 ವೇಕೆನ್ಸೀಸ್. ಲ್ಯಾಬ್ ಅಟೆಂಡೆಂಟ್ನ ಗ್ರೇಡ್ 2 ಇದರಲ್ಲಿ ಬಂದು ನಿಮಗೆ ಒಂದು 60 ವೇಕೆನ್ಸೀಸ್ ಕಲಿದ್ದಾವೆ. ಲ್ಯಾಬ್ರೇಟರಿ ಆ್ಯಂಡ್ ಇನ್ಫಾರ್ಮೇಷನ್ ಅಸಿಸ್ಟೆಂಟ್ನ ಇದರಲ್ಲಿ ಬಂದು ನಿಮಗೆ ಒಂದು 25 ವೇಕೆನ್ಸೀಸ್ ಕಲಿದ್ದಾವೆ. ಮೆಡಿಕಲ್ ರೆಕಾರ್ಡ್ ಆಫೀಸರ್ನಲ್ಲಿ ಇದರಲ್ಲಿ ನಿಮಗೆ ಒಟ್ಟು ಒಂದು 55 ವೇಕೆನ್ಸೀಸ್ ಕಲಿದ್ದಾವೆ. ಮತ್ತು ಸ್ಕೇಲ್ ಸ್ಟೋನೋಗ್ರಾಫರ್ನ ಇದರಲ್ಲಿ ಕೂಡ ಒಂದು 60 ವೇಕೆನ್ಸೀಸ್ ಅಥವಾ 70 ವೇಕೆನ್ಸೀಸ್. ಮೆಡಿಕಲ್ ಸೋಷಿಯಲ್ ವರ್ಕರ್ನ ಇದರಲ್ಲಿ ಕೂಡ ಒಂದು 20 ವೇಕೆನ್ಸೀಸ್. ಟೆಕ್ನಿಷಿಯನ್ ಆಫೀಸರ್ನಲ್ಲಿ ಇದರಲ್ಲಿ ಕೂಡ 2 ವೇಕೆನ್ಸೀಸ್. ಟೆಕ್ನಿಷಿಯನ್ ಆಫೀಸರ್ನ ಒಂದು 10 ವೇಕೆನ್ಸೀಸ್. ಟೆಕ್ನಿಷಿಯನ್ ರೇಡಿಯೋಥೆರಪಿಸ್ಟ್ನ ಒಂದು 10 ವೇಕೆನ್ಸೀಸ್. ಟೆಕ್ನಿಷಿಯನ್ನ ಇದರಲ್ಲಿ ನಿಮಗೆ ಒಂದು 50 ವೇಕೆನ್ಸೀಸ್. ಪ್ರೊಫೆಷನಿಸ್ಟ್ನಲ್ಲಿ ಒಂದು 20, ಎಂಪ್ಲಾಯ್ಸ್ನಲ್ಲಿ 2, ಅಸಿಸ್ಟೆಂಟ್ ಸೆಕ್ರೆಟರಿ ಆಫೀಸ್ನಲ್ಲಿ 3, ಫೈರ್ ಟೆಕ್ನಿಷಿಯನ್ನಲ್ಲಿ 11, ಫಿಸಿಯೋಥೆರಪಿಸ್ಟ್ನಲ್ಲಿ ಒಂದು 15-16, ಡ್ರೈವರ್ ಆರ್ಡಿನೇಟರ್ನ 8, ಜೂನಿಯರ್ ಮೆಡಿಕಲ್ ರೆಕಾರ್ಡರ್ನ 10, ಸ್ಟ್ಯಾಟಿಸ್ಟರಿ ಇನ್ಸ್ಪೆಕ್ಟರ್ನ 15, ಆಕ್ಯುಪೇಷನ್ ಥೆರಪಿಸ್ಟ್ನ 5. ಸಾರಿ, ನಾನು ಹೀಗೆ ಹೇಳ್ತಾ ಹೋದರೆ ತುಂಬ ಲೆಂತ್ ಆಗುತ್ತೆ ವಿಡಿಯೋ. ಸೊ ಇಷ್ಟೇ. ಹಾಗೆ ಏಜ್ ರಿಲ್ಯಾಕ್ಷನ್ ಬಂದು ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳು ಕೂಡ ಆಲ್ರೆಡಿ ಹೇಳಿದಾಗೆ ಅವ್ರಿಗೂ ಕೂಡ ಏಜ್ ರಿಲ್ಯಾಕ್ಷನ್ ಅದು ಅಪ್ಲೈ ಆಗುತ್ತೆ.
ಇನ್ನು PWBD ಕ್ಯಾಟಗರಿಯಲ್ಲಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಇಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಸ್ಕಿಲ್ ಬಂದು ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್, ಜೂನಿಯರ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ಸ್. ಒಟ್ಟು ನಿಮಗೆ 8 ಡಿಪಾರ್ಟ್ಮೆಂಟ್ನಲ್ಲಿರುವಂಥ ಅಭ್ಯರ್ಥಿಗಳಿಗೆ ಮಾತ್ರ ಸ್ಕಿಲ್ ಟೆಸ್ಟ್ ಇರುತ್ತೆ. ಮೆಡಿಕಲ್ ರೆಕಾರ್ಡ್ ಆಫೀಸರ್ಸ್, ಮತ್ತು ಜೂನಿಯರ್ ಸ್ಕೇಲ್ ಸ್ಟೋನೋಗ್ರಾಫರ್ನ ಇವರಿಗೆ ಮಾತ್ರ ನಿಮಗೆ 8 ಡಿಪಾರ್ಟ್ಮೆಂಟಲ್ಲಿ ಇರೋವಂಥವ್ರಿಗೆ ಮಾತ್ರ ಸ್ಕಿಲ್ ಟೆಸ್ಟ್ ಅನ್ನೋದು ಇರುತ್ತೆ, ಬೇರೆ ಯಾರಿಗೂ ಇರೋದಿಲ್ಲ. ಸೊ ಇದಾಗಿರುತ್ತೆ ಇವತ್ತು ವಿಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಕಮೆಂಟ್ ಮೂಲಕ ಹಾಗೆ ತಿಳಿಸಿ. ಹಾಗೆ ಒಂದು ವಿಡಿಯೋ ಇಷ್ಟೆಲ್ಲ ಲೈಕ್ ಮಾಡಿ, ಏನು ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಲೆಂತ್ ಆಗಿರೋದಕ್ಕೆ ವೆರಿ ಸಾರಿ. ಆಲ್ಮೋಸ್ಟ್ ಶಾರ್ಟಾಗಿ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ. ಇನ್ನು ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ತಿರೋಂಥ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ, ಈ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಗೌರ್ಮೆಂಟ್ ಸ್ಕೀಮ್ಸ್ಗೋಸ್ಕರ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ ಈ ಒಂದು ವಿಡಿಯೋನ ವೀಕ್ಷಿಸೋಕ್ಕೆ ಎಲ್ಲರಿಗೂ ಧನ್ಯವಾದ ಅಂತ ತಿಳಿಸ್ತಾ, ಇನ್ನು ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ಎಲ್ಲರಿಗೂ ಟಾಟಾ ಬಾಯ್.